ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆಂಬ ವಿಷಯದ ಮೇಲೆ ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಆದಿಕಾಂಡ 28ನೇ ಅಧ್ಯಾಯ 15ನೇ ವಚನ. ಆದಿಕಾಂಡ 28:15. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು 3 ದಿವಸದ ಹಿಂದೆ ಅಬ್ರಹಾಮನ ಕುರಿತಾಗಿಯೂ ಕಳೆದ 2 ದಿವಸಗಳಲ್ಲಿ ಇಸಾಕನ ಕುರಿತಾಗಿಯೂ ಈ ದಿನದ ಈ ವಾಕ್ಯದಲ್ಲಿ ನಾವು ಯಾಕೋಬನ ಕುರಿತಾಗಿ ನೋಡ್ಲಿಕ್ಕಿದ್ದೇವೆ. ಇದರಲ್ಲಿ ಅಬ್ರಹಾಮನೊಂದಿಗೂ ದೇವರು ಇದ್ದದಕ್ಕೆ ನಾವು ಸಾಕ್ಷಿಯನ್ನು ಕಂಡೆವು. ಇಸಾಕನೊಂದಿಗೆ ದೇವರು ಇದ್ದದಕ್ಕೆ ದೇವರ ಬಾಯಿಂದಲೂ ಇಸಾಕನನ್ನು ವಿರೋಧಿಸಿದ ಒಂದು ಕಾಲದಲ್ಲಿ ಅವನ ವಿರೋಧಿಸಿ ಈಗ ಸಮಾಧಾನದ ಒಪ್ಪಂದಕ್ಕೆ ಬಂದಂತ ಆ ಜನರ ಬಾಯಿಂದಲೂ ನಾವು ಸಾಕ್ಷಿ ಕೇಳಿಸಿಕೊಂಡೆವು. ಈಗ ತಿರುಗಿ ದೇವರು ತಾನೇ ಅಬ್ರಹಾಮನ ಮೊಮ್ಮಗನು ಇಸಾಕನ ಮಗನೂ ಆದ ಯಾಕೋಬನೊಂದಿಗೆ ಮಾತನಾಡಿ ಆತನೊಂದಿಗೆ ದೇವರು ಇರುವುದನ್ನ ತಾನೇ ತಿರುಗಿಲಿ ಆತನು ಮಾತನಾಡ್ತಿದ್ದಾನೆ. ದೇವರಿಗೆ ಸ್ತೋತ್ರ. ಈ ಭಾಗದಲ್ಲಿ ನಾವು ತಿಳಿತಕ್ಕ ಒಂದು ಒಳ್ಳೆಯ ವಿಷಯ, ದೇವರು ನಮ್ಮ ಸಂಗಡ ಇದ್ದಾನೇನು ಅಂತ ಮಾತು ಕೇಳಿಸಿಕೊಳ್ಳುವುದಕ್ಕೆ ಬಹಳ ಆದರಣೆಯ ಒಂದು ಮಾತು. ಆದರೆ ಅದೇ ವೇಳೆಯಲ್ಲಿ ನಾವು ಗ್ರಹಿಸತಕ್ಕ ವಿಷಯವೇನೆಂಬುದಾಗಿ ಕೇಳಿದ್ರೆ, ದೇವರು ಒಂದು ತಲೆಮಾರಿನವ್ರನ್ನ ಮಾತ್ರ ಸಂಧಿಸಿ ಮತ್ತೊಂದು ತಲೆಮಾರನ್ನ ಆತನು ಅಲಕ್ಷಿಸ್ತಾನೆಂಬುವಂತ ಸಂಗತಿ ಇಲ್ಲಿ ಇಲ್ಲ. ತಲೆಮಾರುಗಳು ಗತಿಸ್ತಾ ಹೋದರೂ ದೇವರು ಅವರೆಲ್ಲರೊಂದಿಗೂ ಆತನಿದ್ದಾನೆ. ನಿರಂತರ ಇರುವ ದೇವರು, ನಿರಂತರವೂ ಏಕರೀತಿಯಾಗಿರುವ ದೇವರೆಂಬುದಾಗಿ ವಾಕ್ಯದಲ್ಲಿ ಪ್ರಕಟಿಸಿಕೊಂಡ ಆತನು ಇಲ್ಲಿ ತಲೆಮಾರುಗಳೊಂದಿಗೆ ಆತನು ಮಾತನಾಡ್ತಿದ್ದಾನೆ. ತಲೆಮಾರುಗಳೊಂದಿಗೆ ಆತನು ಕ್ರಿಯೆ ನಡೆಸ್ತಿದ್ದಾನೆ. ಪ್ರಿಯರೇ, ಇದೆಷ್ಟು ಒಳ್ಳೆಯ ವಿಷಯ. ನಿನ್ನ ಅಜ್ಜನೊಂದಿಗೆ ದೇವರು ಇದ್ದು, ನಿನ್ನ ತಂದೆಯೊಂದಿಗೆ ದೇವರು ಇದ್ದು, ಈಗ ನಿನ್ನೊಂದಿಗೆ ದೇವರು ಒಡನಾಟ ಮಾಡ್ತಿದ್ದಾನೆ ಅನ್ನುವಂಥ ವಿಷಯ ಎಷ್ಟು ಒಳ್ಳೆಯ ವಿಷಯ. ನಾಳೆ ನಿಮ್ಮ ಮಕ್ಕಳೊಂದಿಗೆ ದೇವರು ಇದೇ ವಿಧದಲ್ಲಿ ತನ್ನ ಒಡನಾಟವನ್ನ ಮಾಡ್ತಾನೆ. ನಿಮ್ಮೊಂದಿಗೆ ಮಾತನಾಡಿದ ಆತನು ಅವರೊಂದಿಗೂ ಮಾತನಾಡ್ತಾನೆ. ನಿಮ್ಮೊಂದಿಗಿದ್ದ ಆತನು ಅವರೊಂದಿಗೂ ಇದ್ದಾನೆ. ನಿನ್ನ ಕ್ರಿಯೆಗಳಲ್ಲಿ ಸಫಲತೆ ಕೊಟ್ಟ ದೇವರು ನಿನ್ನೊಂದಿಗಿದ್ದ ದೇವರು ನಿಮ್ಮ ಮಕ್ಕಳೊಂದಿಗೂ ಇದ್ದಾನೆ. ನಿಮ್ಮೊಂದಿಗೆ ಮಾತನಾಡಿದ ದೇವರು ನಿಮ್ಮ ಮಕ್ಕಳೊಂದಿಗೂ ಇದ್ದಾನೆ, ಮಕ್ಕಳೊಂದಿಗೂ ಮಾತನಾಡ್ತಿದ್ದಾನೆ. ನಿಮ್ಮೊಂದಿಗೆ ಕೆಲಸ ನಡೆಸಿದ ದೇವರು ನಿಮ್ಮ ಮಕ್ಕಳೊಂದಿಗೂ ಕೆಲಸ ನಡೆಸ್ತಾನೆ. ನಿಮ್ಮನ್ನು ಆಧರಿಸಿ ಬಲಪಡಿಸಿದ ದೇವರು ನಿಮ್ಮ ಮಕ್ಕಳನ್ನು ಆಧರಿಸಿ ಬಲಪಡಿಸ್ತಾನೆ ಅನ್ನುವಂಥ ಮಾತು ಎಷ್ಟು ಒಳ್ಳೆಯ ವಿಷಯ. ತಲೆಮಾರುಗಳು ಬರುತ್ತವೆ, ಗತಿಸ್ತವೆ, ಆದರೆ ದೇವರು ಪ್ರತಿ ತಲೆಮಾರಿನೊಂದಿಗೆ ಅದೇ ವಿಧದಲ್ಲಿ ದೀರ್ಘಶಾಂತನಾಗಿ ಸಮಾಧಾನದಿಂದ ಪ್ರೀತಿ ತಾಳ್ಮೆ ಕನಿಕರ ದಯೆಯಿಂದ ಆತನು ವರ್ತಿಸ್ತಾನೆ ಎಂಬುದು ಎಷ್ಟು ಒಳ್ಳೆಯ ವಿಷಯ. ಇಲ್ಲಿ ದೇವರು ಯಾಕೋಬನೊಂದಿಗೆ ಮಾತನಾಡುವಾಗ 13ನೇ ವಚನದಲ್ಲಿ ಹೇಳ್ತಾನೆ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಇಸಾಕನ ದೇವರು ಆಗಿರುವ ಯೆಹೋವನು. ಅವನ ಪೂರ್ವಿಕರೊಂದಿಗೆ ಇದ್ದದನ್ನ ದೇವರಲ್ಲಿ ತಿಳಿಪಡಿಸ್ತಿದ್ದ. ಯಾಕೋಬನ ತಲೆಯಿಟ್ಟ ಆ ಸ್ಥಳವನ್ನೇ ಅವನ ಮುಂದಿನ ಸಂತತಿಗೆ ದೇಶವನ್ನಾಗಿ ಕೊಡ್ತಾನೆಂಬುದಾಗಿ ದೇವರಲ್ಲಿ ಮಾತು ಕೊಟ್ಟಿದ್ದಾನೆ. ಅವನ ಸಂತತಿ ಹೇಗೆ ಭೂಮಿಯಲ್ಲಿ ಸಮುದ್ರದ ಉಸುಬಿನಷ್ಟು ಆಕಾಶದ ನಕ್ಷತ್ರದಷ್ಟು ಅದು ಹೆಚ್ಚುತ್ತದೆ ಎಂಬುದನ್ನು ಆತನು ಅಲ್ಲಿ ಹೇಳ್ತಿದ್ದಾನೆ. ಪ್ರೇರೆ, ಹೀಗೆಲ್ಲ ದೇವರು ಮಾತನಾಡಿ ಅವನನ್ನು ಆಶೀರ್ವದಿಸಿದಲ್ಲದೆ ಅವನ ಮೂಲಕ ಭೂಲೋಕದ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದವಾಗ್ತದೆ ಎಂಬುದಾಗಿ ಆತನು ಹೇಳುವಾಗ ನಮಗೆ ಅರ್ಥವಾಗಬೇಕು, ದೇವರು ಇಲ್ಲಿ ಕ್ರಿಸ್ತನನ್ನ ಸೂಚಿಸ್ತಿದ್ದಾನೆ ಎಂಬುದಾಗಿ. ಕಾರಣ ಕ್ರಿಸ್ತನು ಅಬ್ರಹಾಂ ಇಸಾಕ್ ಯಾಕೋಬರ ಸಂತತಿಯಲ್ಲೇ ಹುಟ್ಟಿ ಬರ್ತಾನೆ, ರೋಮ 9:5. ಹಾಗಾದ್ರೆ ಆತನಲ್ಲಿ ಲೋಕದ ಸಕಲ ಜನ ನಂಬಿಕೆ ಇಡುವಂತೆ ಸರ್ವಲೋಕಕ್ಕೆ ಸುವಾರ್ತೆ ಸಾರಲ್ಪಡ್ತದೆ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ ಅವರೆಲ್ಲರನ್ನು ದೇವರು ಆಶೀರ್ವದಿಸುವಂತೆ ಮೂಲ ಪಿತೃಗಳಿಗೆ ಮಾಡಿದ ಆಶೀರ್ವಾದವನ್ನು ದೇವರು ಯೇಸು ಕ್ರಿಸ್ತನಲ್ಲಿ ನೆರವೇರಿಸ್ತಾನೆ. ಇಲ್ಲಿ ದೇವರು ಯಾಕೋಬನಿಗೆ ಕೊಟ್ಟ ವಾಗ್ದಾನವನ್ನು ನಾವು ಪದೇ ಪದೇ ಧ್ಯಾನಿಸಬೇಕಾಗ್ತದೆ. ಇದು ಬಹಳ ಸ್ವಾರಸ್ಯಕರವಾದ ಒಂದು ವಿಷಯ. ಇಸ್ರಾಯೇಲಿನ ಒಂದು ಆರಂಭವನ್ನ ಕಾಣುವಂತ ಒಂದು ಭಾಗ ಇದು. ಇಲ್ಲಿ ಹೇಳ್ತದೆ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರಮಾಡುತ್ತೇನೆ. ಮತ್ತು ದೇವರಲ್ಲಿ ಹೇಳ್ತಿದ್ದಾನೆ, ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸ್ತಾ ಹೊರತು ಬಿಡುವುದಿಲ್ಲ. ಪ್ರೇರೆ, ಇದು ಬಹು ದೂರಕ್ಕೆ ಇಲ್ಲಿಂದ ಆರಂಭವಾಗಿ ಬಹು ದೂರಕ್ಕಿರುವಂತ ಒಂದು ವಿಷಯ. ಯಾಕೋಬನ ಎಲ್ಲಿ ಹೋದ್ರೂ ದೇವರು ಆತನ ಜೊತೆ ಇದ್ದಾನಂತೆ. ಆತನ ಜೊತೆಗಿದ್ದು ಆತನನ್ನು ಕಾಪಾಡ್ತಾನಂತೆ. ಈ ಕಾಪಾಡಿದ ಭಾಗವನ್ನ, ಈ ವಾಗ್ದಾನವನ್ನ ಹಿಡಿದು ಯಾಕೋಬನು ಪ್ರಾರ್ಥಿಸುವಾಗ ಯಾಕೋಬನು ಈ ವಾಗ್ದಾನವನ್ನು ಸ್ವಲ್ಪ ವಿಸ್ತಾರ ಮಾಡಿ ಪ್ರಾರ್ಥಿಸ್ತಾನೆ. ಹೇಗೆ?
20ನೇ ವಚನ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು. ದೇವರು ಕೊಟ್ಟ ವಾಗ್ದಾನವನ್ನ ಈಗ ಯಾಕೋಬನು ಪ್ರಾರ್ಥನೆಯಾಗಿ ಪ್ರಾರ್ಥಿಸ್ತಿದ್ದಾನೆ. ದೇವರು ಅವನ ಕೂಡ ಇರಬೇಕಂತೆ, ಅವನು ಹೋದ ಮಾರ್ಗದಲ್ಲೆಲ್ಲ ಅವನ್ನ ಕಾಪಾಡಬೇಕಂತೆ, ಅವನಿಗೆ ತಿನ್ಲಿಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಡಬೇಕಂತೆ, ಮತ್ತೆ ಸುರಕ್ಷಿತವಾಗಿ ತಂದೆ ಮನೆಗೆ ಹಿಂದಿರುಗಿ ಬರಮಾಡಬೇಕಂತೆ. ಪ್ರೇರೆ, ನಾನು ಆಗ್ಲೇ ಹೇಳಿದೆ, ಇದು ಬಹುದೂರಕ್ಕಿರುವಂತ ಪ್ರಾರ್ಥನೆ. ಏನು ಬಹುದೂರಕ್ಕೆ? ಯಾಕೋಬನು ಈಗ ಹೋಗಿ ತನ್ನ ಮಾವನ ಮನೆಯಲ್ಲಿದ್ದು ಅಲ್ಲಿ ಮದುವೆಯಾಗಿ ಮತ್ತೆ ತನ್ನ ಪರಿವಾರವನ್ನೆಲ್ಲ ಕರ್ಕೊಂಡು ಹಿಂದಕ್ಕೆ ಬಂದ. ನಂತರದಲ್ಲಿ ಇದೇ ಯಾಕೋಬನು ಬರಗಾಲ ಬಂದದ್ರಿಂದ ಅವನ ಮಗನಾದ ಯೋಸೇಫನು ಐಗುಪ್ತದ ಸರ್ವಾಧಿಕಾರಿಯಾಗಿದ್ದ ಕಾಲದಲ್ಲಿ ಯಾಕೋಬನೀಗ ಈ ಸ್ಥಳವನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಹೋಗಿ 430 ವರ್ಷಗಳ ನಂತರ ಅವನ ಸಂತಾನದವರು ತಿರುಗಿ ಮೋಶೆ ನಾಯಕತ್ವ ಮತ್ತು ಯೆಹೋಶುವ ನಾಯಕತ್ವದಲ್ಲಿ ಹಿಂದಿರುಗಿ ಬರುವಂತೆ ದೇವರು ಅವರನ್ನ ಮಾಡಿದ. ಒಂದು ಕುಟುಂಬವಾಗಿ ಹೋದವರು ಒಂದು ದೇಶವಾಗಿ ಈಗ ಹಿಂತಿರುಗುತ್ತಾರೆ. ನಂತರದಲ್ಲಿ ಇದೇ ಇಸ್ರಾಯೇಲರು, ಆರಂಭದಲ್ಲಿ ಅಶ್ಶೂರ್ಯರು, ಯಹೂದ್ಯರು ಬ್ಯಾಬಿಲೋನ್ಗೆ ಹೀಗೆ ಸೆರೆ ಹೋಗಿ ಪ್ರಪಂಚದ ಎಷ್ಟೋ ದೇಶಗಳಿಗೆ ಚದರಿ ಹೋಗ್ತಾರೆ. ಆದ್ರೆ ದೇವರಿಗೆ ಸ್ತೋತ್ರ, 70 ವರ್ಷಗಳ ತರುವಾಯ ಅವರು ಬ್ಯಾಬಿಲೋನ್ ಸೆರೆಯಿಂದ ಬಿಡುಗಡೆಯಾಗಿ ಹಿಂದಕ್ಕೆ ಬರುವಂತ ದೇವರು ಮಾಡಿದ. ನಂತರದಲ್ಲಿ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಇಸ್ರಾಯೇಲರು ತಿರುಗಿ ರೋಮ್ ಚಕ್ರವರ್ತಿಯಾದ ಟೈಟಸ್ನ ಕಾಲದಲ್ಲಿ ತಿರುಗಿ ಚದರಿ ಹೋಗ್ತಾರೆ. ಪ್ರಪಂಚದ ಎಷ್ಟೋ ದೇಶಗಳಿಗೆ ಚದರಿ ಹೋಗ್ತಾರೆ. ಅಲ್ಲಿಂದ ಹೆಚ್ಚು ಕಡಿಮೆ 2000 ವರ್ಷಗಳ ನಂತರ ಅವರು ಹಿಂದಕ್ಕೆ ಬರ್ತಾರೆ. ಹಿಂದಕ್ಕೆ ಬಂದವರೀಗ ಒಂದು ದೇಶವಾಗಿ ನೆಲೆ ನಿಂತಿದ್ದಾರೆ. ಕ್ರಿಸ್ತ ವಿರೋಧ ಆಳ್ವಿಕೆ ಕಾಲದಲ್ಲಿ ತಿರುಗಿ ಅವರು ಚದರಿ ಹೋಗುವಂತ ಭಾಗ ಬರೆಯಲಾಗಿದೆ. ಹೀಗೆ ಚದರಿ ಹೋದವ್ರನ್ನ ದೇವರು ಕ್ರಿಸ್ತನ 1000 ವರ್ಷ ಆಳ್ವಿಕೆಯಲ್ಲಿ ತಿರುಗಿ ಅವರೆಲ್ಲರನ್ನ ಒಟ್ಟಿಗೆ ಬರಮಾಡ್ತಾನೆ. ಹಾಗಾಗಿ ನಾನು ಹೇಳಿದೆ, ಈ ಒಂದು ದೇವರ ವಾಗ್ದಾನ, ಯಾಕೋಬನ ಪ್ರಾರ್ಥನೆ ಬಹುದೂರಕ್ಕೆ, ಇಲ್ಲಿಂದ ಆರಂಭವಾಗಿದ್ದು ಬಹುದೂರಕ್ಕೆ ಸಂಬಂಧಪಟ್ಟ ವಿಷಯ. ಹೀಗೆ ಚದರಿ ಹೋದವರನ್ನ ದೇವರು ಅವ್ರು ಹೋದಲೆಲ್ಲ ಅವರೊಂದಿಗಿದ್ದಾನೆ, ಅವರ ಮಾರ್ಗದಲ್ಲಿ ಅವ್ರನ್ನ ಕಾಪಾಡ್ತಿದ್ದಾನೆ. ಅವ್ರು ಯಾವುದೇ ಸ್ಥಿತಿಯಲ್ಲಿದ್ರೂ ಅವ್ರಿಗೆ ತಿನ್ನುವುದಕ್ಕೆ ಊಟವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಡ್ತಾನೆ. ಅವ್ರ ತಂದೆ ಮನೆಗೆ ಅಂದ್ರೆ ತಿರುಗಿ ಇಸ್ರೇಲ್ ದೇಶಕ್ಕೆ ವಾಪಸ್ ಹಿಂದಕ್ಕೆ ಬರುವ ಹಾಗೆ ದೇವರು ಅವರನ್ನ ಮಾಡ್ತಾನೆ. ಹಾಗಾದರೆ ಇಲ್ಲಿ ನಾವು ತಿಳಿಯತಕ್ಕ ವಿಷಯ, ತಲೆಮಾರುಗಳು ಬರ್ತವೆ, ತಲೆಮಾರುಗಳು ಹೋಗುತ್ತವೆ, ಆದ್ರೆ ಪ್ರತಿ ತಲೆಮಾರಿಗೂ ದೇವರೇ ಆಧಾರ, ಪ್ರತಿ ಸಂತತಿಗೂ ದೇವರೇ ಆಧಾರ. ನಮ್ಮ ಪೂರ್ವಜರಿಗೆ ದೇವರೇ ಆಧಾರ, ನಮಗೆ ದೇವರೇ ಆಧಾರ, ನಮ್ಮ ಮಕ್ಕಳಿಗೆ ದೇವರೇ ಆಧಾರ, ನಮ್ಮ ಮುಂದಿನ ಪೀಳಿಗೆಗೆ ದೇವರೇ ಆಧಾರ. ಇದನ್ನ ಗ್ರಹಿಸುವಂತ ಒಂದು ಸೊಗಸಾದ ದೇವರ ವಾಕ್ಯದ ಭಾಗ. ದೇವರಿದ್ದಾನೆ, ಇದ್ದಾನೆ. ಇಮ್ಯಾನ್ಯುಯಲ್ನಾದ ದೇವರು ನಮ್ಮ ಕೂಡ ಇದ್ದಾನೆ. ಯಾವಾಗಿದ್ದಾನೆ? ಪ್ರತಿ ತಲೆಮಾರಿನಲ್ಲೂ ಇದ್ದಾನೆ. ಪ್ರತಿ ಸಂತತಿಯವರೊಂದಿಗೆ ಆತನಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಂತಹ ದೊಡ್ಡ ಆದರಣೆಯ ವಿಚಾರ, ಎಂತಹ ನಂಬಿಗಸ್ತನಾದ ದೇವರು ತನ್ನ ಪೂರ್ವಿಕರಿಗೆ ಕೊಟ್ಟ ಮಾತುಗಳನ್ನ ಚಾಚು ತಪ್ಪದೆ ನೆರವೇರಿಸುವಂತ ದೇವರು. ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ನಮ್ಮ ಮುಂದಿನ ಎಲ್ಲಾ ಜವಾಬ್ದಾರಿಯನ್ನು ಆತನಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ತಲೆಮಾರುಗಳು ಬಂದರು, ಗತಿಸಿದರು, ಎಲ್ಲಾ ಸಂತತಿಗೂ ನೀನೇ ಆಧಾರ ಎಂಬಂಥದ್ದನ್ನ ಈ ವಾಕ್ಯದಲ್ಲಿ ಗ್ರಹಿಸೋದಕ್ಕೆ ಕೃಪೆ ಕೊಟ್ಟ ದೇವರೇ, ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಕರ್ತನಲ್ಲಿ ನಾವು ಯಾವ ರೀತಿ ಆದರಣೆ ಹೊಂದಬಹುದೆಂಬುದನ್ನ ಈ ವಾಕ್ಯದ ಮೂಲಕ ನಮಗೆ ಕಲಿಸುವ ದೇವರೇ, ನಾವು ನಿನ್ನ ಸ್ತುತಿಸಿ ಆರಾಧಿಸ್ತೇವೆ. ಈ ವಾಕ್ಯದಲ್ಲಿ ವಾಕ್ಯದಿಂದ ನಮಗುಂಟಾಗುವಂತ ಆದರಣೆಗಾಗಿ ನಿನಗೆ ಸ್ತೋತ್ರ. ನಮ್ಮ ಪೂರ್ವಜರನ್ನ ಪೋಷಿಸಿ ಸಲುಹಿದ ದೇವರೇ, ನಮ್ಮ ತಂದೆಗಳನ್ನ ಪೋಷಿಸಿ ಸಲುಹಿದ ದೇವರೇ, ನಮ್ಮ ಕಾಲದಲ್ಲಿ ನಮ್ಮನ್ನು ಪೋಷಿಸಿ ಸಲುತ್ತಿರುವಂತ ದೇವರೇ, ನಮ್ಮ ಮುಂದಿನ ಪೀಳಿಗೆಯನ್ನು ಪೋಷಿಸಿ ಸಲಹುವ ದೇವರೇ, ಯಾಕೋಬನ ದೇವರೇ, ಅಪ್ಪ ತಂದೆಯೇ, ನಮ್ಮೆಲ್ಲಾ ಕಾರ್ಯಭಾರವನ್ನ ನಂಬಿಗಸ್ತನಾದ ದೇವರು, ನಮ್ಮ ಹಿತವನ್ನ ಬಯಸುವ ದೇವರು, ನಮ್ಮ ಕುರಿತು ಚಿಂತಿಸುವ ದೇವರು, ನಮ್ಮ ಅನುದಿಂದ ಭಾರವನ್ನ ಹೊರುವ ದೇವರು, ನಿನ್ನ ಕೈಗೆ ನಾವು ಒಪ್ಪಿಸಿಕೊಡುತ್ತೇವೆ. ನಿನ್ನ ಸದಾ ಕಾಲವು ನಮ್ಮ ಸಂಗಡ ಇದ್ದಿ ತಲೆಮಾರನ್ನು ಸಂಧಿಸ್ತಾ ಬಂದ ದೇವರೇ, ನಾವು ನಿನ್ನ ಸ್ತುತಿಸಿ ಆರಾಧಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ಸಕಲ ಘನಮಾನ ಮಹಿಮೆ ನಿನ್ಗೆ ಅರ್ಪಿಸ್ತಾ ಈ ಪ್ರೇರನ್ನು ಆಶೀರ್ವದಿಸುವುದಾಗಿ ಕೇಳಿಕೊಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೆನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.